ಜೈ ಬಾಬಾಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 74, ಪುಟ ಸಂಖ್ಯೆ 425. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಗುರುದೇವರು ನನಗೆ ಒಪ್ಪಿಸಿರುವ ಕಾರ್ಯವನ್ನು ಮಾಡಿ ನಾನು ಹೋಗುವೆ. ಇನ್ನು ಮುಂದೆ ಆ ಕಾರ್ಯವು ನಿನ್ನ ಮೂಲಕ ನಡೆಯುವ ಅನುಭವವನ್ನು ನೀನು ಪಡೆಯುವೆ. ಅದು ನಿನ್ನ ಕಾರ್ಯಕ್ಷೇತ್ರವಾಗಿರುವ ಕಾರಣ ನೀನು ಆ ಕಾರ್ಯವನ್ನು ಮಾಡುವೆ. ಈ ದ್ವೀಪ ನಿನ್ನ ಕಾರ್ಯಕ್ಷೇತ್ರವಲ್ಲ. ನೀನು ಒಂದು ದಿನ ಈ ಸ್ಥಳವನ್ನು ಬಿಟ್ಟು ಹೋಗಬೇಕಾಗುತ್ತದೆ. ಅಲ್ಲಿಯವರೆಗೆ ಆನಂದದಿಂದಿರು. ಇಲ್ಲಿಂದ ಹೋಗೋ ಪ್ರಯತ್ನವನ್ನು ಮಾಡದಿರು. ಸರಿಯಾದ ಸಮಯ ಬರುವಾಗ ನೀನು ನಿನ್ನಷ್ಟಕ್ಕೆ ಇಲ್ಲಿಂದ ಹೋಗುವೆ. ನನಗೆ ನನ್ನ ಗುರುದೇವರು ಈ ಜ್ಞಾನ ಭಂಡಾರವನ್ನು ಒಪ್ಪಿಸಿ ನೀನು ಬರುವವರೆಗೆ ಈ ಸಜೀವ ಜ್ಞಾನವನ್ನು ಕಾಪಾಡಿಕೊಂಡು ಹೋಗುವಂತೆ ಹೇಳಿದಾಗ ನಿನ್ನ ಹಾಗೆಯೇ ನನಗೂ ಅನ್ನಿಸಿತ್ತು. ನನಗೂ ನಿನ್ನ ಹಾಗೆ ನಾನು ಏನು ಪಡೆದಿಲ್ಲ, ನಾನು ಏನನ್ನು ರಕ್ಷಿಸಬೇಕಾಗಿದೆ ಎಂದೆಲ್ಲ ಅನ್ನಿಸಿತ್ತು. ಆದರೆ ಆ ಸಜೀವ ಜ್ಞಾನವನ್ನು ನಿನಗೆ ಒಪ್ಪಿಸಿದ ಮೇಲೆ ಆ ಒಪ್ಪಿಸುವ ಸಮಯದಲ್ಲಿ ನಾನು ಎಷ್ಟು ವಿಶಾಲವಾದ ಜ್ಞಾನ ಭಂಡಾರವನ್ನು ಕಾಯ್ದುಕೊಂಡು ಬಂದಿದ್ದೆ ಎಂದು ಅರಿವಾಯಿತು. ಆ ಜ್ಞಾನ ನನಗೆ ಸಿಕ್ಕಿದಾಗ ಅದು ನನ್ನ ಪ್ರಯತ್ನದಿಂದ ನನ್ನಲ್ಲಿಗೆ ಬರಲಿಲ್ಲ, ಅದು ಗುರುಕೃಪೆಯಿಂದ ಬಂದಿತ್ತು. ಹಾಗಾಗಿ ನನಗೆ ಏನೋ ಸಿಕ್ಕಿದೆ ಎಂದು ಅಷ್ಟಾಗಿ ಅನ್ನಿಸಲಿಲ್ಲ. ಆದರೆ ಅದನ್ನು ನಿನಗೆ ಒಪ್ಪಿಸುವಾಗ ನನಗೆ ಅದೇನೆಂಬುದು ಮನವರಿಕೆಯಾಯಿತು. ಹಾಗೆಯೇ ನಿನ್ನ ಮಾಧ್ಯಮದ ಮೂಲಕ ವಿಶಾಲ ಸ್ತರದಲ್ಲಿ ಆ ಕಾರ್ಯವಾದಾಗ ಆ ಸಂದರ್ಭದಲ್ಲಿ ನೀನು ಎಷ್ಟು ವಿಶಾಲ ಸ್ತರದ ಜ್ಞಾನವನ್ನು ಪಡೆದುಕೊಂಡಿದ್ದೆ ಎಂದು ನಿನಗೆ ಮನವರಿಕೆಯಾಗುತ್ತದೆ. ಈಗ ಕತ್ತಲಾಗತೊಡಗಿತು. ಅಲ್ಲೇ ನಿದ್ರಿಸಲು ನಿರ್ಧರಿಸಿದೆವು. ಗುರುದೇವರ ಸಾನ್ನಿಧ್ಯದಲ್ಲಿ ಸಮಯ ಹೇಗೆ ಕಳೆಯುತ್ತದೆ ಎಂಬುದೇ ಗೊತ್ತಾಗುತ್ತಿರಲಿಲ್ಲ. ಮರುದಿನ ಪ್ರಾತಃಕಾಲ ತಣ್ಣನೆಯ ಗಾಳಿಯಿಂದಾಗಿ ಎಚ್ಚರಗೊಂಡೆ. ನಾವು ಇದ್ದ ಬೆಟ್ಟದ ತುದಿಯಲ್ಲಿ ಗಾಳಿ ತುಂಬ ತಣ್ಣಗಾಗಿತ್ತು. ನೆಲಕ್ಕೆ ಹಾಸುವುದಕ್ಕಾಗಲಿ ಹೊದೆಯುವುದಕ್ಕಾಗಲಿ ಏನೂ ಇರಲಿಲ್ಲ. ಗುರುದೇವರು ನಿಶ್ಚಿಂತೆಯಿಂದ ಮಲಗಿದ್ದರು. ಚಿಕ್ಕ ಮಗು ಶಾಂತಚಿತ್ತವಾಗಿ ಮಲಗಿರುವಂತೆ ಕಾಣುತ್ತಿದ್ದರು. ಅವರನ್ನು ಆ ರೀತಿಯಾಗಿ ಮಲಗಿರುವುದನ್ನು ನೋಡುವುದು ಒಂದು ಬೇರೆಯೇ ಅನುಭವವಾಗಿತ್ತು. ಸ್ವಲ್ಪ ಹೊತ್ತಿನ ನಂತರ ಅವರು ಎದ್ದರು. ಅವರು ಹೇಳಿದರು, ಈಗ ನನ್ನ ಬಳಿ ಸ್ವಲ್ಪವೇ ಸಮಯ ಉಳಿದಿದೆ. ಇವತ್ತು ನಾನು ನಿನಗೆ ಮಾನವ ಜೀವನದ ಉತ್ಕ್ರಾಂತಿಯ ಜ್ಞಾನವನ್ನು ನೀಡುತ್ತೇನೆ. ಮಾನವ ದೇಹ ಪರಮಾತ್ಮನ ಸೃಷ್ಟಿಯ ಸರ್ವಶ್ರೇಷ್ಠ ಉದಾಹರಣೆ. ಅನೇಕ ಯೋನಿಗಳಲ್ಲಿ ಜನ್ಮ ಪಡೆದ ನಂತರವೂ ಆತ್ಮವು ಮಾನವ ಯೋನಿಯಲ್ಲಿ ಜನ್ಮ ತಳೆಯುತ್ತದೆ. ಅನೇಕ ಯೋನಿಗಳಲ್ಲಿ ಜನ್ಮ ಪಡೆದ ನಂತರವೂ ಆತ್ಮವು ವಿಕಸಿತಗೊಳ್ಳುತ್ತದೆ. ಒಂದು ಜನ್ಮದಲ್ಲಿ ಹಲವಾರು ವ್ಯಕ್ತಿಗಳು ಅವರ ಪೂರ್ವಜನ್ಮದ ಪ್ರಭಾವವನ್ನು ಅನುಭವಿಸುತ್ತಾರೆ. ಮಾನವ ಯೋನಿಯಲ್ಲಿ ಜನ್ಮ ಪಡೆದ ನಂತರ ಆತ್ಮವು ಕ್ರಮಬದ್ಧವಾಗಿ ವಿಕಾಸಗೊಳ್ಳುತ್ತಾ ಹೋಗುತ್ತದೆ. ಆತ್ಮದ ವಿಕಾಸವು ಅದು ಯಾರ ಸಾನ್ನಿಧ್ಯದಲ್ಲಿರುತ್ತದೆ ಎಂಬುದರ ಮೇಲೆ ಅವಲಂಬಿಸಿದೆ. ಆತ್ಮಕ್ಕೆ ಯಾರ ಸಾಂಗತ್ಯ ಸಿಗುತ್ತದೆ, ಯಾವ ರೀತಿಯ ತಂದೆ ತಾಯಿಗಳು ಸಿಗುತ್ತಾರೆಂಬುದೆಲ್ಲ ಆತ್ಮದ ಉತ್ಕ್ರಾಂತಿಗೆ ಸಹಾಯಕವಾಗುತ್ತದೆ. ಒಂದು ಸಾಧಾರಣ ಆತ್ಮವು ಪ್ರಥಮವಾಗಿ ಅತ್ಯಂತ ದರಿದ್ರ ವ್ಯಕ್ತಿಯ ಮನೆಯಲ್ಲಿ ಹುಟ್ಟಿ ದಿನಕ್ಕೆ 2 ಹೊತ್ತಿನ ಭೋಜನ ವ್ಯವಸ್ಥೆಯನ್ನು ಮಾಡುವುದರಲ್ಲೇ ಜನ್ಮ ಕಳೆದು ಹೋಗುತ್ತದೆ. ಅಂತಹ ಜೀವನದಲ್ಲಿ ಮನುಷ್ಯ ನನಗೆ ಕನಿಷ್ಠ ಪಕ್ಷ ದಿನಕ್ಕೆ 2 ಹೊತ್ತಿನ ಊಟ ಸಿಕ್ಕಿದರೆ ಮುಂದೆ ಏನಾದರೂ ಮಾಡಬಹುದು ಎಂದು ಯೋಚಿಸುತ್ತಾನೆ. ಮುಂದೆ ಮರುಜನ್ಮದಲ್ಲಿ ಆತ್ಮವು ದಿನನಿತ್ಯದ ಊಟಕ್ಕೆ ತೊಂದರೆ ಇಲ್ಲದ ಸ್ವಲ್ಪ ಉತ್ತಮವಾದ ಮನೆಯಲ್ಲಿ ಹುಟ್ಟುತ್ತದೆ. ಅಲ್ಲಿ ಊಟಕ್ಕೆ ತೊಂದರೆ ಇಲ್ಲವಾದರೂ ಅವನಿಗೆ ಬಟ್ಟೆ ಬರೆ, ಮನೆ ಹಾಗೂ ವಿದ್ಯೆಯ ಅವಶ್ಯಕತೆ ಇರುತ್ತದೆ. ಆಗ ಅವನ ಚಿತ್ತ ಈ ಅನುಕೂಲತೆಗಳ ಮೇಲೆ ಹರಿಯುತ್ತದೆ.
ಹಾಗೆಯೇ ಆತ್ಮವು ನಂತರದ ಜನ್ಮದಲ್ಲಿ ಈ ಅನುಕೂಲತೆಗಳು ಲಭ್ಯವಿರುವ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನ್ಮ ಪಡೆಯುತ್ತದೆ. ಆದರೆ ಅವನಿಗೆ ಇನ್ನೂ ಹೆಚ್ಚು ಅವಕಾಶಗಳು ಬೇಕು, ಇನ್ನೂ ಹೆಚ್ಚು ಧನವಿರಬೇಕೆಂಬ ವಿಚಾರಗಳು ಮನಸ್ಸಿಗೆ ಬರಲಾರಂಭಿಸುತ್ತದೆ. ಈ ರೀತಿಯಾಗಿ ಮನಸ್ಸಿನಲ್ಲಿ ವಿಚಾರ ಮಾಡುವ ಫಲದಿಂದಾಗಿ ಅವನು ಕಡಿಮೆ ಕೆಲಸ ಮಾಡಿ ಜೀವನದ ಹೆಚ್ಚಿನ ಸಮಯವನ್ನು ವಿಚಾರಗಳನ್ನು ಮಾಡುವುದರಲ್ಲಿ ಕಳೆಯುತ್ತಾನೆ. ಆನಂತರ ಇನ್ನೊಂದು ಜನ್ಮದಲ್ಲಿ ಅವನು ಧನವಂತನ ಮನೆಯಲ್ಲಿ ಹುಟ್ಟುತ್ತಾನೆ. ಈಗ ಅವನ ಅವಶ್ಯಕತೆಗಳನ್ನು ಈಡೇರಿಸಲು ಸಾಕಾಗುವಷ್ಟು ಹಣವಿರುತ್ತದೆ. ಆದರೂ ಶರೀರದ ಅವಶ್ಯಕತೆಗಳು ಮಿತಿ ಇಲ್ಲದಷ್ಟಾಗುತ್ತವೆ. ಈಗ ಅವನು ಭೌತಿಕ ಸುಖವನ್ನು ಪಡೆಯಬೇಕೆಂಬ ಇಚ್ಛೆಯಿಂದಿರುತ್ತಾನೆ. ಈ ಭೌತಿಕ ಸುಖವನ್ನು ಅನುಭವಿಸಬೇಕಾದರೆ ಅದಕ್ಕೆ ಹೆಚ್ಚು ಹೆಚ್ಚು ಐಶ್ವರ್ಯ ಬೇಕಾಗುತ್ತದೆ ಎಂದು ಬಯಸುತ್ತಲೇ ಸಾಯುತ್ತಾನೆ. ಆನಂತರ ಹುಟ್ಟುವಾಗಲೇ ಎಲ್ಲ ಸುಖ ಹಾಗೂ ಬೇಕಾದಷ್ಟು ಸವಲತ್ತುಗಳಿರುವ ಶ್ರೀಮಂತ ಮನೆಯಲ್ಲಿ ಹುಟ್ಟುತ್ತಾನೆ. ಆಗ ಅವನು ಅತ್ಯಂತ ಶ್ರೀಮಂತನಾಗಿ ಅತ್ಯಧಿಕ ಭೌತಿಕ ಸುಖ ಸವಲತ್ತುಗಳನ್ನು ಪಡೆಯುತ್ತಾನೆ. ಹೀಗೆ ಅತ್ಯಂತ ಧನವಂತನಾಗಿ ಜೀವನವಿಡೀ ಅತಿಯಾದ ಭೌತಿಕ ಸುಖ ಹಾಗೂ ಸೌಲಭ್ಯಗಳಿಂದ ಕಳೆದರೂ ವೃದ್ಧಾಪ್ಯದಲ್ಲಿ ತಾನು ಬೇಕೆಂದು ಪಡೆದ ಸಂತೋಷವಲ್ಲ, ನಿಜವಾದ ಸಂತೋಷ ತನಗೆ ಸಿಗಲೇ ಇಲ್ಲವೆಂದು ಅವನಿಗೆ ಮನವರಿಕೆಯಾಗುತ್ತದೆ. ಎಲ್ಲ ಪ್ರಾಪಂಚಿಕ ಸಾಧನಗಳು ಕೇವಲ ಕ್ಷಣಿಕ ಸುಖ ಕೊಡಬಹುದಷ್ಟೇ. ಅಂತಹ ಸಮಯದಲ್ಲಿ ಅದೇ ಸುಖವೆಂದು ಮನುಷ್ಯ ಭಾವಿಸುತ್ತಾನೆ. ಅದು ಕೇವಲ ಕ್ಷಣಿಕ ಸುಖವೆಂದು ಆನಂತರ ಅವನಿಗೆ ತಿಳಿಯುತ್ತದೆ. ಪುನಃ ತನ್ನೊಳಗೆ ಖಾಲಿ ಭಾವವನ್ನು ತುಂಬಿಕೊಂಡು ಹೊಸ ಸುಖಕ್ಕಾಗಿ ಹುಡುಕಲು ಪ್ರಾರಂಭಿಸುತ್ತಾನೆ. ಹೀಗೆ ಪ್ರಾಪಂಚಿಕ ಸಾಧನಗಳು ಶಾಶ್ವತ ಆನಂದ ಕೊಡುವುದಿಲ್ಲ. ಅವುಗಳು ಕೇವಲ ಶಾರೀರಿಕ ಸುಖಗಳು ಮಾತ್ರ. ಅವು ಕ್ಷಣಿಕವಾಗಿರುವಂತಹವೆಂದು ಮನುಷ್ಯನಿಗೆ ಮನವರಿಕೆಯಾಗುತ್ತದೆ. ಆದರೆ ಇದನ್ನು ಅರಿತುಕೊಳ್ಳುವಷ್ಟರಲ್ಲಿ ಅವನ ಜನ್ಮವು ಕೊನೆಗೊಂಡಿರುತ್ತದೆ. ಆದರೆ ಆತ್ಮಸುಖವನ್ನು ಪಡೆಯಬೇಕೆಂಬ ಇಚ್ಛೆ ಬಾಕಿ ಇರುತ್ತದೆ. ಅವನೀಗ ಆತ್ಮ ಸುಖವನ್ನು ಬಯಸುವಾಗ ಇತರ ವಸ್ತುಗಳ ಮೇಲಿನ ಇಚ್ಛೆಗಳು ಇರುವುದಿಲ್ಲ. ಹೀಗೆ ಅವನ ಆತ್ಮಸುಖದ ಬಯಕೆ ಉಳಿದಿರುವಾಗಲೇ ಅವನ ಮೃತ್ಯುವಾಗುತ್ತದೆ. ಆಗ ಅವನು ಇನ್ನೊಂದು ಜನ್ಮವನ್ನು ಪಡೆಯುತ್ತಾನೆ. ಆ ಜನ್ಮದ ಉದ್ದೇಶ ಕೇವಲ ಆತ್ಮಸುಖಕ್ಕಾಗಿರುತ್ತದೆ. ಆಗ ತನ್ನ ಬಾಲ್ಯಾವಸ್ಥೆಯಿಂದಲೇ ಅವನು ಸರಿಯಾದ ಮಾರ್ಗದಲ್ಲಿ ಸರಿಯಾದ ಗುರಿಯತ್ತ ನಡೆಯಲಾರಂಭಿಸುತ್ತಾನೆ. ಆ ಜನ್ಮದಲ್ಲಿ ಅವನು ತಾನು ಹುಟ್ಟಿದ ಮನೆಯವರ ಧರ್ಮವನ್ನು ಹಿಡಿದುಕೊಂಡು ಆ ಧರ್ಮವನ್ನು ಆತ್ಮಸುಖ ಪ್ರಾಪ್ತಿಗೆ ಸಾಧನವನ್ನಾಗಿಸಿಕೊಳ್ಳುತ್ತಾನೆ. ತನ್ನ ಇಡೀ ಜೀವನದಲ್ಲಿ ಆ ಧರ್ಮಕ್ಕೆ ಅಂಟಿಕೊಂಡಿರುತ್ತಾನೆ. ಅವನು ಕಟ್ಟ ಧಾರ್ಮಿಕ ವ್ಯಕ್ತಿಯೆಂದು ಕರೆಯಿಸಿಕೊಳ್ಳುತ್ತಾನೆ. ನಿಶ್ಚಲವಾಗಿ ಧರ್ಮವನ್ನು ಪಾಲಿಸುವವನಾಗಿರುತ್ತಾನೆ. ಅವನು ತನ್ನ ಇಡೀ ಜೀವನವನ್ನು ಧಾರ್ಮಿಕ ಮಾರ್ಗದಲ್ಲಿ ನಡೆಯುತ್ತಾ ಕಳೆಯುತ್ತಾನೆ. ಇಂತಹ ವ್ಯಕ್ತಿಗಳು ಹುಟ್ಟಿನಿಂದಲೇ ಧಾರ್ಮಿಕತೆಯನ್ನು ಮೈಗೂಡಿಸಿಕೊಂಡಿರುತ್ತಾರೆ. ಎಂತಹ ದೊಡ್ಡ ಕಠಿಣ ಸಂದರ್ಭಗಳಲ್ಲೂ ಅವರು ಧರ್ಮವನ್ನು ಹಿಡಿದುಕೊಂಡೇ ಇರುತ್ತಾರೆ. ಅವರು ಶಾಶ್ವತ ಸುಖದ ಅನ್ವೇಷಣೆಯಲ್ಲಿರುತ್ತಾರೆ. ಅವರ ಧರ್ಮದ ಮಾರ್ಗದಲ್ಲಿ ಆನಂದವನ್ನು ಪಡೆಯಲು ಅನೇಕ ಕರ್ಮಕಾಂಡಗಳನ್ನು ಮಾಡುತ್ತಾರೆ. ತಮ್ಮ ಧರ್ಮ ಪಾಲನೆಯಲ್ಲಿ ಕೆಲವರು ಪೂಜೆ ಮಾಡುತ್ತಾರೆ, ಕೆಲವರು ಮಂತ್ರಗಳನ್ನು ಪಠಿಸುತ್ತಾರೆ, ಕೆಲವರು ಹವನಗಳನ್ನು ಮಾಡುತ್ತಾರೆ. ಹಾಗೆಯೇ ಇನ್ನು ಕೆಲವರು ಧ್ಯಾನ ಮಾಡುತ್ತಾರೆ. ಈ ಎಲ್ಲ ಕ್ರಿಯೆಗಳು ಅವರಿಗೆ ಸಂತೋಷ ಕೊಡುತ್ತದೆ. ಆಗ ಅವರಿಗೆ ತಾವು ಸೇರಬೇಕಾದ ಮನೆಗೆ ತಲುಪಿದೆವು ಎಂದು ಅನಿಸಿದರೂ ಆತ್ಮದ ಅನ್ವೇಷಣೆ ಮುಗಿದಿರುವುದಿಲ್ಲ. ಅದರ ಹುಡುಕಾಟ ಬಾಕಿ ಇರುತ್ತದೆ. ಅವರ ಶರೀರ ನೀನು ಅಲ್ಲಿ ತಲುಪಿರುವೆ ಎಂದರೂ ಅಂತಹ ವ್ಯಕ್ತಿಯ ಆತ್ಮ ಇಲ್ಲ, ಆತ್ಮದ ಸ್ತರದಲ್ಲಿ ಆನಂದ ಪಡೆಯಲು ಇನ್ನೂ ಬಾಕಿ ಇದೆ ಎಂದು ಹೇಳುತ್ತದೆ. ಹೀಗೆ ತನ್ನ ಜೀವನವಿಡೀ ಒಂದು ಧರ್ಮದ ಮಾರ್ಗದಲ್ಲಿ ನಡೆದರೂ ಅವನ ಜೀವನದಲ್ಲಿ ಪಡೆಯಬೇಕಾದುದು ಇನ್ನೂ ಬಾಕಿ ಇರುತ್ತದೆ. ಆ ಬಾಕಿ ಉಳಿದಿರುವುದೇನೆಂದರೆ ಆತ್ಮಸುಖ. ಅವನ ಆತ್ಮವು ಆತ್ಮಸುಖ ಬೇಕೆಂದು ಇಚ್ಛಿಸುತ್ತಿರುವಾಗಲೇ ಅವನು ಮೃತ್ಯು ಹೊಂದುತ್ತಾನೆ. ಅವನ ಮುಂದಿನ ಜನ್ಮದಲ್ಲಿ ಈ ಅನುಭವದ ಜೊತೆಗೇ ಇರುತ್ತಾನೆ. ಈಗ ಅವನು ಹುಟ್ಟುವ ಮನೆಯ ಧರ್ಮವು ಬೇರೆಯೇ ಆಗಿರುತ್ತದೆ. ಅದು ಧರ್ಮವಲ್ಲ, ಅದು ಕೇವಲ ಉಪಾಸನಾ ಪದ್ಧತಿ ಮಾತ್ರವೆಂದು ಅವನಿಗೀಗ ಅರಿವಾಗುತ್ತದೆ. ಈ ಉಪಾಸನಾ ಪದ್ಧತಿಯನ್ನೇ ಆಧಾರವನ್ನಾಗಿಸಿಕೊಂಡು ಅವನು ಮುಂದೆ ಸಾಗುತ್ತಾನೆ.
ಆ ಉಪಾಸನಾ ಪದ್ಧತಿಯನ್ನು ಹಿಡಿದುಕೊಂಡು ಕುಳಿತುಕೊಳ್ಳದೆ ಆತ್ಮಸುಖವನ್ನು ಹುಡುಕುತ್ತಾ ಜೀವಂತ ಗುರುವನ್ನು ತಲುಪುತ್ತಾನೆ. ಆ ಜೀವಂತ ಗುರುವಿನ ಕೃಪೆಯಿಂದಾಗಿ ಆತ್ಮದ ಅನುಭವವನ್ನು ಪಡೆದ ನಂತರ ಆತ್ಮಸುಖದ ಅನುಭವವನ್ನು ಪಡೆಯುತ್ತಾನೆ. ಆ ಆತ್ಮಸುಖವನ್ನು ಅನುಭವಿಸಿದ ಮೇಲೆ ಅವನಿಗೆ ಇತರ ಯಾವುದೇ ಇಚ್ಛೆಗಳಿಲ್ಲದೆ ಎಲ್ಲ ಬಯಕೆಗಳು ಪೂರ್ಣಗೊಳ್ಳುತ್ತವೆ. ಈ ಮನುಷ್ಯ ಜನ್ಮದಲ್ಲಿ ನಾನು ಬೇಕಾದುದೆಲ್ಲವನ್ನು ಪಡೆದಿರುತ್ತೇನೆಂಬ ಅನುಭವ ಉಂಟಾಗುತ್ತದೆ. ಇಂತಹ ಒಂದು ತೃಪ್ತಿಯ ಸ್ಥಿತಿಯಲ್ಲಿ ಆತ್ಮ ಸಮಾಧಾನ ಪಡೆಯುತ್ತಾನೆ ಹಾಗೂ ತನ್ನ ಜೀವನ ಕಾಲದಲ್ಲಿ ಮೋಕ್ಷದ ಸ್ಥಿತಿಯನ್ನು ಪಡೆಯುತ್ತಾನೆ. ಅವನ ಶಾರೀರಿಕ ಮೃತ್ಯು ಆನಂತರ ಉಂಟಾಗಬಹುದು. ಅವನ ಈ ಜನ್ಮದಲ್ಲಿ ಇಚ್ಛೆಗಳೇ ಇಲ್ಲದಿರುವಾಗ ಪುನಃ ಅವನ ಜನ್ಮ ಉಂಟಾಗುವುದಿಲ್ಲ. ಅವನ ಆತ್ಮದ ಉತ್ಕ್ರಾಂತಿಯ ಚಕ್ರವು ಅದರ ಪೂರ್ಣತ್ವವನ್ನು ಪಡೆಯುತ್ತದೆ. ಮನುಷ್ಯನು ಇಷ್ಟೊಂದು ದೀರ್ಘವಾದ ಚಕ್ರವನ್ನು ಪೂರೈಸಿ ಆಚೆ ಬರಬೇಕು. ಈ ಜೀವನ ಚಕ್ರವನ್ನು ಶೀಘ್ರವಾಗಿ ಪೂರೈಸುತ್ತಾನೋ ಅಥವಾ ನಿಧಾನಗತಿಯಲ್ಲಿ ಮುಗಿಸುತ್ತಾನೋ ಎಂಬುದು ಅವನು ಯಾರ ಸಂಘದಲ್ಲಿ ಇರುತ್ತಾನೆಂಬುದರ ಮೇಲೆ ಅವಲಂಬಿಸಿದೆ. ಒಳ್ಳೆಯ ಸಾನ್ನಿಧ್ಯದಲ್ಲಿದ್ದಾಗ ಮಾತ್ರ ಅವನಿಗೆ ಆತ್ಮಸುಖದ ಮಾರ್ಗ ಶೀಘ್ರವಾಗಿ ಪ್ರಾಪ್ತವಾಗುತ್ತದೆ. ಸಾಮಾನ್ಯವಾಗಿ ಮನುಷ್ಯ ಯೋನಿಯ ಯಾತ್ರೆ ಈ ಪ್ರಕಾರವಾಗಿ ನಡೆಯುತ್ತದೆ. ಮನುಷ್ಯ ಸಾಮಾನ್ಯವಾಗಿ ತನ್ನ ಇಚ್ಛೆಗಳನ್ನು ಈಡೇರಿಸಲು ಜನ್ಮಗಳನ್ನು ಪಡೆಯುತ್ತಿರುತ್ತಾನೆ. ಯಾವಾಗ ಅವನ ಇಚ್ಛೆಗಳೆಲ್ಲ ನೆರವೇರುತ್ತವೆಯೋ, ಯಾವಾಗ ಜನ್ಮ ಪಡೆಯಲು ಯಾವುದೇ ಇಚ್ಛೆಗಳು ಬಾಕಿ ಇರುವುದಿಲ್ಲವೋ ಅಂಥ ಸ್ಥಿತಿಯೇ ಮೋಕ್ಷ. ಈಗ ನನ್ನ ಅಂತಿಮ ಸಮಯ ಬಂದುಬಿಟ್ಟಿದೆ. ಇದನ್ನೆಲ್ಲ ನಿನಗೆ ಏಕೆ ಹೇಳಿದೆನೆಂದರೆ, ನಾನು ಯಾವುದೇ ಜ್ಞಾನವನ್ನು ತೆಗೆದುಕೊಂಡು ಹೋಗಲು ಇಚ್ಛಿಸುವುದಿಲ್ಲ. ಹೋಗುವಾಗ ನನ್ನನ್ನು ನಾನೇ ಖಾಲಿ ಮಾಡಿಕೊಂಡು ಹೋಗಲು ಬಯಸುತ್ತೇನೆ. ನಾನು ನಾಳೆ ಬೆಳಿಗ್ಗೆ ಸೂರ್ಯೋದಯದೊಂದಿಗೆ ದೇಹತ್ಯಾಗ ಮಾಡುತ್ತೇನೆ. ಹಾಗೆಯೇ ಸೂರ್ಯಾಸ್ತದ ಪೂರ್ವದಲ್ಲಿ ನೀನು ದಹನ ಸಂಸ್ಕಾರ ಮಾಡುವೆ. ಗುರುದೇವರು ಇದನ್ನೆಲ್ಲ ಬಹಳ ಸರಳವಾಗಿ ಹೇಳುತ್ತಿದ್ದರು. ಆದರೆ ಗುರುದೇವರು ಹೋದ ಮೇಲೆ ಈ ಪ್ರಪಂಚದಲ್ಲಿ ನಾನೊಬ್ಬನೇ ಇರಬೇಕೆಂಬ ಕಲ್ಪನೆಯುಂಟಾದಾಗ ನಾನು ನಡುಗಿದೆ. ಈಗಿನ ಸ್ಥಿತಿಯಲ್ಲಿ ಅವರ ಶರೀರದಿಂದ ಯಾವುದೇ ಕ್ರಿಯೆಗಳು ಆಗುತ್ತಿರಲಿಲ್ಲ. ಅವರ ಶರೀರ ಯಾವುದೇ ಕ್ರಿಯಾಕಲಾಪಗಳನ್ನು ನಡೆಸುತ್ತಿರಲಿಲ್ಲ. ಅವರು ಮಲಗಿಯೇ ಇರುತ್ತಿದ್ದರು. ಆದರೂ ಅವರು ನನಗೆ ದೊಡ್ಡ ಆಧಾರವಾಗಿದ್ದರು. ಈ ಶೋಭಹೀನ ದ್ವೀಪದಲ್ಲಿ ಅವರೇ ನನ್ನ ಏಕಮಾತ್ರ ಆಶ್ರಯವಾಗಿದ್ದರು. ಈಗ ಆ ಆಧಾರ ಸ್ತಂಭವು ನಾಳೆ ಹೋಗಿಬಿಡುತ್ತದೆಯಲ್ಲ ಎಂದು ಯೋಚಿಸಿ ಅಸ್ವಸ್ಥ ಅನಿಸತೊಡಗಿತು. ಅವರು ಹೇಳಿದರು, ನನ್ನ ದೇಹತ್ಯಾಗದ ನಂತರ 3 ದಿನಗಳವರೆಗೆ ಇಲ್ಲಿ ಇರು. ಆನಂತರ ಕುಟೀರಕ್ಕೆ ಹೋಗು. ದೇಹತ್ಯಾಗದ ನಂತರ 3 ದಿನಗಳವರೆಗೆ ನಾನು ಈ ಸ್ಥಾನದಲ್ಲಿಯೇ ಇರುತ್ತೇನೆ. ಶರೀರದ ಪ್ರಭಾವದಿಂದಾಗಿ ಆತ್ಮಕ್ಕೆ ಮುಕ್ತಿ ಹೊಂದಲು 3 ದಿನಗಳು ಬೇಕಾಗುತ್ತವೆ. 3 ದಿನಗಳ ನಂತರ ಆತ್ಮ ಮುಕ್ತಿ ಹೊಂದಿ ಇನ್ನೊಂದು ಗತಿಯನ್ನು ಪಡೆಯುತ್ತದೆ. ಇದು ನನ್ನ ಕೊನೆಯ ಜನ್ಮವಾಗಿತ್ತು. ನಿನ್ನದು ಇದು ಕೊನೆಯ ಜನ್ಮವಾಗಿದೆ. ನೀನು ಕೂಡ ನಿನ್ನ ಕೊನೆಯ ಜನ್ಮದಲ್ಲಿನ ಕರ್ತವ್ಯಗಳನ್ನು ಪೂರ್ಣಗೊಳಿಸುವ ಕೆಲಸವನ್ನು ಮಾಡುತ್ತಿರುವೆ. ನಿನ್ನ ಕೈಗಳಿಂದಲೇ ನನ್ನ ದಹನ ಸಂಸ್ಕಾರವಾಗಬೇಕೆಂಬುದೇ ನನ್ನ ಅಂತಿಮ ಇಚ್ಛೆಯಾಗಿತ್ತು. ನನ್ನ ಮೃತ್ಯುವಿನ ನಂತರ ಮೋಕ್ಷವನ್ನು ಪಡೆಯಲು ನೀನು ಸಾಧನವಾಗುವೆ. ಈ ಧ್ಯಾನ ಸಾಧನೆಯ ಮಾರ್ಗದಲ್ಲಿ ನನ್ನ ಸಮಸ್ತ ಇಷ್ಟಾರ್ಥಗಳು ಸಿದ್ಧಿಯಾಗಿವೆ. ಇನ್ನು ಪಡೆಯಲು ಬಾಕಿ ಇರುವಂತಹವು ಏನೇನೂ ಇಲ್ಲ. ನೀನು ಕೂಡ ಈ ಧ್ಯಾನದ ಮಾರ್ಗದಲ್ಲಿ ಎಲ್ಲವನ್ನೂ ಪಡೆಯಲಿರುವೆ. ಆ ದಿನ ಸಂಜೆ ಸೂರ್ಯಾಸ್ತಮಾನದ ಸಮಯ ಸೂರ್ಯ ದೇವರಿಗೆ ನಮಸ್ಕರಿಸಿ ಅವರು ಹೇಳಿದರು, ಇದು ನನ್ನ ಅಂತಿಮ ಸೂರ್ಯಾಸ್ತ. ನಾಳೆಯ ಸೂರ್ಯಾಸ್ತವನ್ನು ನನಗೆ ನೋಡಲು ಆಗುವುದಿಲ್ಲ. ಸೂರ್ಯಾಸ್ತ ಆತ್ಮಕ್ಕೆ ಬಹಳಷ್ಟು ಶಾಂತಿಯನ್ನು ಪ್ರದಾನ ಮಾಡುತ್ತದೆ. ಅದು ನಿಜವಾಗಿಯೂ ಬಹಳ ಮನೋಹರವಾದ ದೃಶ್ಯವಾಗಿತ್ತು. ಸೂರ್ಯಾಸ್ತದ ನಂತರ ಸೂರ್ಯನ ಕುಂಕುಮ ವರ್ಣ ಎಲ್ಲೆಡೆ ಹರಡಿಕೊಂಡಿತ್ತು. ಸೂರ್ಯಾಸ್ತವಾದ ಸ್ಥಳದಲ್ಲಿ ಶೋಭಾಯಮಾನವಾದ ಕಡುಕೆಂಪು ವರ್ಣವಿತ್ತು. ಆಕಾಶದ ಉಳಿದ ಭಾಗದಲ್ಲಿ ತಿಳಿ ಹಳದಿ ಬಣ್ಣ ಹಾಗೂ ಸುವರ್ಣ ಮಿಶ್ರಿತ ಕೆಂಪು ಛಾಯೆ ಇತ್ತು. ಪಕ್ಷಿಗಳೆಲ್ಲವೂ ಅವುಗಳ ಗೂಡುಗಳಿಗೆ ಹಿಂತಿರುಗುತ್ತಿದ್ದವು. ಆ ಬೆಟ್ಟದ ಮೇಲ್ಭಾಗದಲ್ಲಿ ದಟ್ಟವಾದ ಪೊದೆಗಂಟಿಗಳು ಇದ್ದುದರಿಂದ ಅಲ್ಲಿರುವ ತಮ್ಮ ಗೂಡುಗಳಿಗೆ ಪಕ್ಷಿಗಳು ವಾಪಸ್ಸಾಗುತ್ತಿದ್ದವು. ಅವು ಹಿಂತಿರುಗುತ್ತಿದ್ದುದರಿಂದ
ಅವುಗಳ ಚಿಕ್ಕ ಪುಟ್ಟ ಹಕ್ಕಿಮರಿಗಳು ಅವರೊಂದಿಗಿರುವ ಖುಷಿಯನ್ನು ಮಧುರವಾದ ನಲಿವಿನ ಧ್ವನಿಗಳಿಂದ ವ್ಯಕ್ತಪಡಿಸುತ್ತಿದ್ದವು. ನಂತರ ಹಗುರವಾದ ತಂಗಾಳಿ ಬೀಸಲಾರಂಭಿಸಿತು. ಇಡೀ ಆಕಾಶ ಚಿನ್ನದ ಬಣ್ಣಕ್ಕೆ ತಿರುಗಿತು. ಕೆಳಗೆ ನಾನು ಗುರುದೇವರೊಂದಿಗೆ ಸ್ನಾನ ಮಾಡುತ್ತಿದ್ದ ಬ್ರಹ್ಮಪುತ್ರ ನದಿಯ ಭಾಗ ಕಾಣಿಸುತ್ತಿತ್ತು. ಅಲ್ಲಿ ಸಂಪೂರ್ಣವಾದ ಶಾಂತಿಯ ವಾತಾವರಣವಿತ್ತು. ಪ್ರಕೃತಿಯೇ ಗುರುದೇವರನ್ನು ಬೀಳ್ಕೊಡುತ್ತಿದೆ ಎಂಬಂತಿತ್ತು. ಕ್ರಮೇಣ ಹಕ್ಕಿಗಳ ಚಿಲಿಪಿಲಿ ಶಬ್ದವು ಕಡಿಮೆಯಾಯಿತು. ಕತ್ತಲಿನ ಛಾಯೆ ಹಗುರವಾಗಿ ಎಲ್ಲೆಡೆ ಆವರಿಸುತ್ತಿತ್ತು. ನಾನು ಕೆಲವೊಂದು ಎಲೆಗಳನ್ನು ಆಯ್ದು ಹೆಕ್ಕಿ ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿ ಕಲ್ಲಿನ ಮೇಲೆ ಅವುಗಳನ್ನು ಜಜ್ಜಿ ಗುರುದೇವರಿಗೆ ಭೋಜನದ ರೂಪದಲ್ಲಿ ನೀಡಿದೆ. ಅವರು ನಗುತ್ತಾ ಅದನ್ನು ನಿರಾಕರಿಸಿದರು. ಅವರು, ನೀನು ಭಕ್ತಿಭಾವದಿಂದ ತಯಾರಿಸಿದ ಈ ಎಲೆಗಳ ಆಹಾರವನ್ನು ನೋಡಿ ನಾನು ಬಹಳ ಸಂತುಷ್ಟಗೊಂಡಿರುವೆ. ಅದನ್ನು ನನ್ನ ಪ್ರಸಾದವೆಂದು ಅರ್ಥೈಸಿಕೊಂಡು ಅದನ್ನು ಪಡೆದುಕೋ ಎಂದರು. ಸೂರ್ಯಾಸ್ತವು ಪೂರ್ಣವಾಗಿದ್ದರಿಂದ ಈಗ ಬಹಳಷ್ಟು ಕತ್ತಲಾಗಿತ್ತು. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಾಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.